ನಾರಾಯಣ ಅಜ್ಜಿ ಅವ್ರನ್ನ ಮಾತಾಡಿಸ್ತೀನಿ. ನಾರಾಯಣ್ ಸರ್, ಈಗ ಆರ್ಥಿಕ ತಜ್ಞರು, ನೀವು ಸಾಕಷ್ಟು ಚಿನ್ನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರ್ತೀರಿ. ಬಟ್ ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಇದು ವಿವಿಧ ದೇಶಗಳ ಕೇಂದ್ರ ಬ್ಯಾಂಕ್ಗಳು ಕೂಡ ಚಿನ್ನದ ಮೇಲೆ ಹೆಚ್ಚು ಹೂಡಿಕೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ. ಅದು ಡಾಲರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಚರ್ಚೆ, ಟ್ರಂಪ್ ವಾಣಿಜ್ಯ ನೀತಿಗಳು ಕೂಡ ಆಗಿರಬಹುದು. ಅಂದ್ರೆ ಇದು ಕೇವಲ ಇದು ನಮ್ಮ ದೇಶದಲ್ಲಿ ಅಂದ್ರೆ ಒಂದು ಭಾವನಾತ್ಮಕವಾಗಿ ನಾವು ಸೆಳ್ಕೊಂಡಿದ್ದೀವಿ. ಹಾಗಾದ್ರೆ ಚಿನ್ನ ರೇಟ್ ಜಾಸ್ತಿ ಅಂದ್ರೆ ಬಾಯ್ ಬಿಟ್ಬಿಡ್ತೀವಿ, ಅಯ್ಯಯ್ಯೋ ಹಿಂಗಾಗ್ಬಿಡ್ತಾ, ಹೆಂಗಪ್ಪ ಚಿನ್ನ ಖರೀದಿ ಮಾಡೋದು, ಏನಪ್ಪ ಮಾಡೋದು ನೆಕ್ಸ್ಟು ಅಂತೇಳಿ. ಆದ್ರೆ ಇದು ಜಾಗತಿಕ ಮಟ್ಟದಲ್ಲಿ ಬೀರ್ತಾ ಇರೋ ಪರಿಣಾಮ ಏನು ಹಾಗಾದ್ರೆ ಅಂತ? ತುಂಬಾ ಪರಿಣಾಮ ಬೀರ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಚಿನ್ನವನ್ನು ಆಭರಣವನ್ನಾಗಿ ನಾವು ಮಾತ್ರ ಭಾರತದಲ್ಲಿ ವಿಶೇಷ ಪಾಪ್ಯುಲರ್ ಇದ್ರೂ ಕೂಡ ಜಗತ್ತಿನಾದ್ಯಂತ ಇರುವಂತಹ ದೇಶಗಳು ಚಿನ್ನವನ್ನು ಒಂದು ಇನ್ವೆಸ್ಟ್ಮೆಂಟ್ ಆಗಿ ಮಾಡ್ತಾ ಇರೋದು ಹೌದು. ಇಷ್ಟು ದಿವಸ ಏನಾಗಿತ್ತು ಅಂದ್ರೆ, ಡಾಲರ್ ವಾಸ್ ದ ಲೀಡಿಂಗ್ ಫ್ಯಾಕ್ಟರ್ ಎಲ್ಲ ದೇಶಕ್ಕೆ. ಆದ್ರೆ ಈಗ ಡಾಲರ್ ವೀಕ್ ಆಗ್ತಾ ಇದೆ. ಅಮೆರಿಕಾದಲ್ಲೇ ಡಾಲರು ಅಗೇನ್ಸ್ಟ್ ಮೇಜರ್ ಕರೆನ್ಸಿಲಿ ಇದು ಕಳೆದ ಒಂದು ವರ್ಷದಲ್ಲಿ 10% ಇಳಿಕೆ ಆಗಿದೆ. ಭಾರತದ ರೂಪಾಯಿ ಅದೇ ರೀತಿ ಬೀಳ್ತಾ ಇದೆ. ಈ ಎರಡು ಕಾರಣದಿಂದ ಭಾರತದಲ್ಲಿ ಜಾಗತಿಕ ಮಟ್ಟಕ್ಕಿಂತ ಜಾಸ್ತಿ ರೇಟ್ ಇದೆ. ಇನ್ನು ಎರಡನೇದು ಅಂದರೆ, ಜಾಗತಿಕವಾದಂಥ ಎಲ್ಲ ಅದಕ್ಕೊಂದು ಆಲ್ಟರ್ನೇಟಿವ್ ಹುಡುಕ್ಬೇಕಲ್ಲ. ಬ್ರಿಕ್ಸ್ ಕರೆನ್ಸಿಯಲ್ಲಿ ಯಾವುದೂ ಕೂಡ ಡಾಲರಿಗೆ ಆಲ್ಟರ್ನೇಟಿವ್ ಆಗೋದಿಲ್ಲ, ಅಷ್ಟು ಸುಲಭನೂ ಅಲ್ಲ. ಈ ರೀತಿ ಇರುವುದರಿಂದ ಜಗತ್ತಿನಾದ್ಯಂತ ಇರುವಂಥ ಶೇರ್ ಮಾರ್ಕೆಟ್ಗಳು ಅನಿಶ್ಚಿತತೆಯನ್ನು ಇಟ್ಕೊಂಡಿದ್ದೇವೆ ಈಗ. ಹಾಗಾಗಿ ನೋಡಿ, ಮೊದಲನೇ ಕ್ವಾರ್ಟರ್ನಲ್ಲಿ, ಜನವರಿಯಿಂದ ಮೊದಲನೇ ಕ್ವಾರ್ಟರ್ನಲ್ಲಿ ಈ ವರ್ಷದ ಫೈನಾನ್ಷಿಯಲ್ ಇಯರ್ನಲ್ಲಿ ಜಾಗತಿಕವಾಗಿ 244 ಟನ್ನಷ್ಟು ಚಿನ್ನವನ್ನು ಎಲ್ಲ ದೇಶದ ಸೆಂಟ್ರಲ್ ಬ್ಯಾಂಕ್ನವರು ತಗೊಂಡಿದ್ದಾರೆ. ಭಾರತವು ಏನು ಕಡಿಮೆ ಮಾಡಲಿಲ್ಲ. ಆಮೇಲೆ ಅದಕ್ಕಿಂತ ಎರಡನೇ ಕ್ವಾರ್ಟರ್ನಲ್ಲಿ 244 ಮೆಟ್ರಿಕ್ ಟನ್ನಷ್ಟು ಸೆಂಟ್ರಲ್ ಬ್ಯಾಂಕ್ ತಗೊಂಡಿದೆ. ಅದು ಉಪಯೋಗಕ್ಕೆ ಬರೋದಿಲ್ಲ, ಅದು ಸೆಂಟ್ರಲ್ ಬ್ಯಾಂಕಿನ ಟ್ರೆಸರಿಯಲ್ಲಿ ಭದ್ರವಾಗಿರ್ತವೆ. ಸೊ ಅಷ್ಟು ಗ್ಯಾಪ್ ಬಂತು, ಡಿಮಾಂಡು, ಸಪ್ಲೈ ಇಲ್ಲ. ಆಟೋಮೆಟಿಕ್ಲಿ ಚಿನ್ನದ ಬೆಲೆ ಏರ್ತಾ ಇದೆ. ಇದೇ ರೀತಿ ಏರಿದ್ರೆ 1.5 ಲಕ್ಷ ದಾಟಿರ್ಬೋದು ಈ ವರ್ಷದ ಕೊನೆಗೆ. ವಿಶೇಷ ಅಚ್ಚರಿ ಅಂತೂ ಖಂಡಿತವಾಗಿ ಆಗೋದಿಲ್ಲ. ಆಮೇಲೆ ಎರಡನೇದಾಗಿ ಈ ಚಿನ್ನದಕ್ಕೆ ಈ ಏರಿಕೆಗೆ ಕಾರಣ ಏನು ಅಂತ ಹೇಳಿದರೆ, ಗ್ಲೋಬಲ್ ಆಗಿ ನೋಡ್ತಾ ಇದ್ದರೆ ಇದನ್ನು ಚೈನಾ ಇತ್ತೀಚೆಗೆ ತುಂಬ ಜಾಸ್ತಿ ಖರೀದಿ ಮಾಡ್ತಿದೆ. ಭಾರತದ ಒಟ್ಟು ಚಿನ್ನದ ನಮ್ಮ RBI ನಲ್ಲಿ ಇರುವಂಥದ್ದು, ಹೊರಗಡೆ ಇರುವಂಥದ್ದು ಜಾಸ್ತಿ ಇದೆ. ರಿಸರ್ವ್ ಬ್ಯಾಂಕ್ನಲ್ಲಿ 880 ಮೆಟ್ರಿಕ್ ಟನ್ ಇದ್ದರೆ, ಅಮೆರಿಕದಲ್ಲಿ 8,000 ಮೆಟ್ರಿಕ್ ಟನ್ ಇದೆ. ಚೈನಾದಲ್ಲಿ 2,300 ಮೆಟ್ರಿಕ್ ಟನ್ ಇದೆ. ಈ ಎಲ್ಲ ಕಾರಣದಿಂದ ಸರ್ಕ್ಯುಲೇಷನ್ನಲ್ಲಿರುವಂಥ ಚಿನ್ನ ಸೀದಾ RBIಗೆ ಹೋಗ್ತಾ ಇದೆ. ಗೋಲ್ಡ್ ಬಾಂಡ್ಗಳು ನಿಂತುಬಿಡ್ತು. RBIದವರು ನಿಲ್ಲಿಸೇ ಬಿಟ್ಟು 64 ಸೀರೀಸನ್ನು ಹೊರಡಿಸಿದ್ರು, ಅದನ್ನು ನಿಲ್ಲಿಸ್ಬಿಟ್ರು. ನಮ್ಮ ದೇಶದಲ್ಲಿ ಕ್ರೇಜಿ ಇದೆ. ಹಾಗಾಗಿ ಈ ಸಮಸ್ಯೆಯಲ್ಲಿ ಏನು ಕೇಳಿದರೆ, ಜನಸಾಮಾನ್ಯರು ಸದ್ಯಕ್ಕೆ ಆಭರಣವನ್ನಾಗಿ ಚಿನ್ನದ ವಿಚಾರದಲ್ಲಿ ಮಾಡುವುದನ್ನು ಕಡಿಮೆ ಮಾಡಿಕೊಳ್ಬೇಕು. ಗೋಲ್ಡ್ ETF-ನಲ್ಲಿ ಹೂಡಿಕೆ ಮಾಡಬಹುದು. ಯಾಕೆಂದರೆ ನಮ್ಮಲ್ಲಿ ಗೋಲ್ಡಿನ ಆಭರಣವನ್ನು ಮಾಡ್ತಾ ಹೋದರೆ ಇದೇ ರೀತಿ ಜಾಗತಿಕ ಮಟ್ಟಕ್ಕಿಂತಲೂ ನಾವು ತುಂಬ ಜಾಸ್ತಿ ಇರ್ತೇವೆ. ಒಂದು 4,000 ರಿಂದ 5,000 ಜಾಸ್ತಿ ಇರ್ತೇವೆ. ಏನು ಗೋಲ್ಡಿನ ಮತ್ತೆ ಮನೆಯಲ್ಲಿ ಇಟ್ಕೊಳ್ಳುವಂಥ ರಿಸ್ಕು, ಇದಕ್ಕಿಂತ ಪೇಪರ್ ವ್ಯಾಲ್ಯೂನಲ್ಲಿರುವಂಥ ETF ಮ್ಯೂಚುವಲ್ ಫಂಡ್ಗಳು ಕೊಡ್ತವೆ. ಅದನ್ನು ಮಾಡಿಕೊಂಡು ಬೇಕಾದಾಗ ಕನ್ವರ್ಟ್ ಮಾಡ್ಕೊಳ್ಬೋದೇ ಬಿಟ್ಟರೆ, ಚಿನ್ನವನ್ನೇ ಮುಂದೆ ಸ್ಟೋರ್ ಮಾಡಬೇಕು, ಈ ಮೆಂಟಾಲಿಟಿಯನ್ನು ನಾವು ಸ್ವಲ್ಪ ಆಚೆ ಹಾಕಬೇಕು. ಇದೊಂದು ಒಂದು ಆರ್ಥಿಕವಾಗಿ ನಾನು ಆಲೋಚನೆ ಮಾಡಿ ಮಾತನಾಡ್ತೀನಿ. ಪುಷ್ಪ ಅವರೇ, ಹೆಣ್ಣು ಮಕ್ಕಳಿಗಂತೂ ಚಿನ್ನದ ವ್ಯಾಮೋಹ ಬಹುಶಃ ತಪ್ಪೋದಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಚಿನ್ನ ಅಂತಂದರೆ ಅದು ಒಂದು ಭಾವನಾತ್ಮಕವಾಗಿ ಬೆಳೆಸಿದಂತಹ ವಿಷಯ. ಒಂದು ಮದುವೆ ಆಗಿರಬಹುದು, ಒಂದು ನಾಮಕರಣ ಆಗಿರಬಹುದು, ಅಥವಾ ಯಾವುದೋ ಒಂದು ಪ್ರೀತಿಯ ಮಕ್ಕಳಿಗೆ ಒಂದು ಹುಟ್ಟಿದಬ್ಬದಲ್ಲಿ 1 ಗ್ರಾಮ್ ಚಿನ್ನವನ್ನಾರು ನಾವು ತೆಗೆದುಕೊಂಡು ಹೋಗಿ ಕೊಡೋಣ ಅನ್ನುವಂತಹ ಒಂದು ಆಸೆ, ಆಸಕ್ತಿ ಇರುತ್ತೆ. ಎಸ್, ಪುಷ್ಪ ಅವ್ರು ಮತ್ತೆ ಜಾಯ್ನ್ ಆಗ್ತಾರೆ, ಅವ್ರನ್ನ ಮಾತನಾಡಿಸ್ತೀನಿ. ನಾನು ರಾಮಾಚಾರಿ ಅವ್ರಿಗೇನೆ ಈ ಪ್ರಶ್ನೆ ಕೇಳ್ತೀನಿ. ಹೆಣ್ಣು ಮಕ್ಕಳು ಭಾವನಾತ್ಮಕವಾಗಿ ಬೆಸ್ತ್ಕೊಂಡ್ಬಿಟ್ಟಿದ್ದಾರೆ. ಏನು ಅಂತಂದರೆ, ಏನೋ ಚಿನ್ನ ಇತ್ತು ಅಂತಂದರೆ ನಮ್ಮ ಕಷ್ಟ ಕಾಲಕ್ಕೆ ಎಲ್ಲ ಹೆಣ್ಮಕ್ಳು ಚಿನ್ನ ಇಷ್ಟಪಡೋದು, ಅಯ್ಯೋ ಒಡವೆನ ಮೈ ಮೇಲೆ ಹಾಕೊಂಡು ಮೆರೆಯೋದಕ್ಕೆ ಅಂತ ಏನಿರಲ್ಲ, ಕಷ್ಟ ಕಾಲಕ್ಕಾಗತ್ತಪ್ಪ ಅಂತ ಎಲ್ಲ ಕಡೆ ಜೋಕ್ಸ್ ಹರಿದಾಡ್ತಾ ಇರುತ್ತೆ. 5 ವರ್ಷದ ಹಿಂದೆ ಗಂಡ ಒಂದು 5 ಲಕ್ಷನ ಯಾವುದೋ ಒಂದು ಕಾರ್ಗೋ ಮತ್ತೊಂದಕ್ಕೂ ಇನ್ವೆಸ್ಟ್ ಮಾಡ್ದ. 5 ಲಕ್ಷದ ಅದೇ ಒಂದು 5 ಲಕ್ಷನ ಹೆಂಡತಿ ಚಿನ್ನಕ್ಕೆ ಇನ್ವೆಸ್ಟ್ ಮಾಡಿದ್ಲು. ಆದರೆ ಆ 5 ಲಕ್ಷದ ಚಿನ್ನ ಇವತ್ತು ಕೋಟ್ಯಾಂತರ ರೂಪಾಯಿ ಬಾಳುತ್ತೆ. ಆದರೆ ಆ 5 ಲಕ್ಷದ ಗಾಡಿ 1 ಲಕ್ಷನೋ 2 ಲಕ್ಷನೋ ಹೋಗಿದೆ, ಡಿಪ್ರಿಸಿಯೇಷನ್ ಆಗಿದೆ ಅಂತ. ಇದು ಯಾವಾಗಲೂ ಕೂಡ ಅಪ್ರಿಸಿಯೇಷನ್ ಇದ್ದೇ ಇದೆ ಅನ್ನೋದು ಗೊತ್ತೇ ಇರುತ್ತೆ. ಬಟ್ ಆದರೆ ಈಗಿರೋ ಸನ್ನಿವೇಶಕ್ಕೆ ಚಿನ್ನ ಅನ್ನೋದು ಗಗನ ಕುಸುಮ ಆಗ್ಬಿಟ್ಟಿದೆ. ಆಭರಣ ಪ್ರಿಯರಿಗೆ ಏನು ಹೇಳ್ತೀರಿ? ಯಾವ ರೀತಿಯಾಗಿ ಅವರು ಹಾಗಾದರೆ ಈ ಹೊಂದಿಕೆ ಮಾಡಬೇಕಾಗತ್ತೆ ಅಂತ? ನೋಡಿ,
ನಾನು ಫಸ್ಟ್ ಹೇಳಿದೆ ಗೋಲ್ಡ್ ಇಸ್ ನಾಟ್ ಎ ಇದು ಕಮಾಡಿಟಿ, ಗೋಲ್ಡ್ ಇಸ್ ಎನ್ ಎಕ್ಸ್ಚೇಂಜ್ ಮನಿ ಅಂತ. ಚಿನ್ನ ಒಂದು ವಿನಿಮಯದ ಆಭರಣ, ವಿನಿಮಯದ ಹಣ. ಇವತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಹುಟ್ಟಿದ್ರೂ ಚಿನ್ನ ಬೇಕು, ಸತ್ರು ಚಿನ್ನ ಬೇಕು. ನಮ್ಮ ಸಂಸ್ಕೃತಿಯ ಒಂದು ಒಳಭಾಗ ಅದು. ಚಿನ್ನ ಇಲ್ಲದೆ ಇದ್ರೆ ಏನೋ ನಮ್ಮಲ್ಲಿ ಅಸ್ತಿತ್ವನೇ ಇಲ್ವೇನೋ ಅನ್ನೋ ಒಂದು ಮಟ್ಟದ ಪರಿಸ್ಥಿತಿ, ಅಥವಾ ಧಾರ್ಮಿಕ ನಂಬಿಕೆಗಳು ಇವೆ, ಸಂಪ್ರದಾಯಗಳಿವೆ, ಆಚರಣೆಗಳಿವೆ. ನಮ್ಮ ಸಂಸ್ಕೃತಿ ಎಲ್ಲವೂ ಕೂಡ ಚಿನ್ನದಿಂದ ಒಂದು ಮಾಪನ ಮಾಡುವಂಥ ಒಂದು ಸಂಸ್ಕೃತಿ. ಹಾಗಾಗಿ ಅತಿ ಹೆಚ್ಚು ಆಭರಣಗಳನ್ನು ಪ್ರಪಂಚದಲ್ಲೂ ಉಪಯೋಗಿಸುವಂಥ, ತಯಾರು ಮಾಡುವಂಥ ದೇಶದಲ್ಲಿ ಭಾರತ ಮೊಟ್ಟ ಮೊದಲನೇ ಸ್ಥಾನದಲ್ಲಿದೆ. ಇದುವರೆಗೂ ವಿಜ್ಞಾನಿಗಳು ಹೆಚ್ಚು ಕಮ್ಮಿ 2 ಲಕ್ಷ ಟನ್ನು ಈ 5ರಿಂದ 10,000 ವರ್ಷಗಳಲ್ಲಿ ಭೂಮಿಯಿಂದ ತೆಗೆದಿರಬಹುದು ಅಂತ ಒಂದು ಅಂದಾಜು ಮಾಡಿದರೆ, ಅದರಲ್ಲಿ ಅತಿ ಹೆಚ್ಚು ಪಾಲು ಚಿನ್ನ ಭಾರತದೊಳಗೆ ಇಡನ್ ಆಗಿದೆ. ಅಕೌಂಟಬಿಲಿಟಿ ಇಲ್ಲ. ನಮ್ಮಲ್ಲಿ ಎಕನಾಮಿಕಲ್ ಎಮರ್ಜೆನ್ಸಿ ಯಾಕೆ ಬರಲ್ಲ ಅಂತಂದರೆ, ನಮ್ಮಲ್ಲಿರುವಂಥ ಹಿಡನ್ ಗೋಲ್ಡ್. ಸರ್ಕಾರ ಬೇಕಾದಷ್ಟು ಕಾನೂನುಗಳು ಮಾಡ್ತು, ಭಾರಿ ಕಠಿಣವಾದಂಥ ಕಾನೂನುಗಳು. 91 ಹಿಂದೆ ಗೋಲ್ಡ್ ಕಂಟ್ರೋಲ್ ಆ್ಯಕ್ಟ್ ಇತ್ತು. ಇಷ್ಟು ಕ್ಯಾರೆಟ್ ಇರಬೇಕು, ಇಷ್ಟೇ ಚಿನ್ನ ಇರಬೇಕು. ಈಗಲೂ ಕೇಂದ್ರ ಸರ್ಕಾರ ಬೇಕಾದ ನೀತಿ ನಿಯಮಗಳಿವೆ. ಹೆಣ್ಮಕ್ಳು ಇಷ್ಟು ಇಟ್ಕೋಬೇಕು, ಗಂಡು ಮಕ್ಳು ಇಷ್ಟು ಇಟ್ಕೋಬೇಕು ಅಂದರೆ ಅದರ ಹತ್ರಷ್ಟು ಎಲ್ಲರ ಹತ್ರನೂ ಇದೆ. ಅಂದರೆ ಯಾವುದೇ ಸರ್ಕಾರಗಳು ಜನರ ಭಾವನೆಯನ್ನ ಕಂಟ್ರೋಲ್ ಮಾಡುವಂಥದ್ದು, ನೀವು ಕೊಂಡ್ಕೊಳ್ಳುವಂಥದ್ದನ್ನ ಕಡಿಮೆ ಮಾಡಿ ಅಂತ ಅನ್ಕೊಳ್ಳೋದು ಸಾಧ್ಯನೇ ಇಲ್ಲ. ಪ್ರತಿದಿನ ಕರ್ನಾಟಕದಲ್ಲಿ 10 ರಿಂದ 15 ಹೊಸ ಚಿನ್ನದ ಅಂಗಡಿಗಳು GST ರಿಜಿಸ್ಟ್ರೇಷನ್ ಆಗ್ತಾ ಇದೆ. 10 ರಿಂದ 15 ಕರ್ನಾಟಕದಲ್ಲಿ ಹೇಳ್ತಾ ಇರೋದು, 31 ಜಿಲ್ಲೆ ಒಳಗೆ. ಆಯ್ತಾ? ಸೊ ನಡೀತಾ ಇದೆ, ಹೊಸ ಅಂಗಡಿಗಳು ಬರ್ತಾ ಇದೆ, ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ಅಂತ ಅಂದ್ರೆ ಅರ್ಥ ಏನು? ಅಲ್ಲಿ ಕೊಂಡ್ಕೊಳ್ಳೋರು ಇದ್ದಾರೆ ಅಂತ. ನನಗೆ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ, 300 ರೂಪಾಯಿ ಆಗಿತ್ತು ಈಗ 36 ವರ್ಷಗಳ ಹಿಂದೆ. 300 ರೂಪಾಯಿ ಆದಾಗ ನಮ್ಮ ಮನೆಯಲ್ಲಿ ಮಾತಾಡ್ತಾ ಇದ್ರು ಹಿರಿಯರು, 300 ರೂಪಾಯಿ ಗ್ರಾಮ್ ಆಗಿದೆ ಚಿನ್ನ, ನಾವು ಈ ವ್ಯಾಪಾರಕ್ಕೆ ಪರ್ಯಾಯವಾಗಿ ಯೋಚನೆ ಮಾಡಬೇಕು, ಇನ್ನೆಲ್ಲಿ ವ್ಯಾಪಾರ ನಡೀತದೆ, ಭಾರಿ ಕಷ್ಟ ಆಗ್ಬಿಡ್ತದೆ ಅಂತ. ಆಯ್ತಾ? ಅದು ಹಾಗೆ 3,000 ಆಯಿತು, ಈಗ 10,000 ಆಗಿದೆ, 15,000 ಆಗುತ್ತೆ, ಬಹುಶಃ ಮುಂದೆ ಅದು 20,000ಕ್ಕೂ ಹೋಗ್ಬೋದು. ಆದರೆ ಜನ ಕೊಂಡ್ಕೊಳ್ಳುವಂಥ ವಾಲ್ಯೂಮ್ನಲ್ಲಿ ಕಡಿಮೆ ಆಗ್ಬೋದೇ ಹೊರತು ಅವ್ರು ಕೊಂಡ್ಕೊಳ್ಳುವಂಥ ಮನಸ್ಥಿತಿಯಲ್ಲಿ ಕಡಿಮೆ ಆಗಲ್ಲ. ಒಂದು ಕಾರಣ, ನಮಗೆ ಕೋವಿಡ್ ಕಲಿಸಿದಂಥ ಒಂದು ಪಾಠ ಏನು ಗೊತ್ತಾ? ಎಷ್ಟೋ ಜನರ ಹತ್ರ ಏನು ಡಾಕ್ಯುಮೆಂಟ್ ಇರಲಿ, ವಜ್ರ ಇರಲಿ, ಇವನ್ ಚಿನ್ನಕ್ಕಿಂತ ವಜ್ರದ ಬೆಲೆ ಜಾಸ್ತಿ ಇದ್ರೂ ಕೂಡ, ವಜ್ರ ಇರಲಿ, ಏನೇ ವಸ್ತು ಇರಲಿ, ತಕ್ಷಣಕ್ಕಾಗಿ ಆಪತ್ಕಾಲವಾಗಿ ಉಪಯೋಗಕ್ಕೆ ಬಂದದ್ದು ಕೆಲವೇ ನಿಮಿಷಗಳಲ್ಲಿ ಪ್ರಪಂಚದ ಯಾವುದೇ ಭಾಗದಲ್ಲಿ ನೀವು ಮಾರಬಹುದಂತ ಒಂದು ವಸ್ತು ಇದ್ರೆ, ಮೊದಲನೇದಾಗಿ ಚಿನ್ನ ಬರ್ತದೆ, ಎರಡನೇದಾಗಿ ಬೆಳ್ಳಿ ಬರ್ತದೆ. ಇನ್ಯಾವುದಕ್ಕೂ ಕೂಡ ಟೈಮ್ ಬೇಕಾಗುತ್ತೆ, ಕೊಂಡ್ಕೊಳ್ಳೋರು ಬೇಕಾಗುತ್ತೆ. ಮಾರುಕಟ್ಟೆ ಇದ್ರೂ ಬೇಡಿಕೆಯನ್ನ ಕಡಿಮೆ ಮಾಡ್ತಾರೆ. ಸೊ ಹಾಗಾಗಿ ಇವತ್ತು ಜನ ಏನು ಮಾಡ್ತಾರೆ ನೋಡಿ, ನಮ್ಮದು ವ್ಯವಸಾಯ ಆಧಾರಿತವಾದಂಥ ಒಂದು ದೇಶ. ಯಾಕೆ ಚಿನ್ನವನ್ನು ರೈತಾಪಿಯವರು ಖರೀದಿ ಮಾಡ್ತಾರೆ ಅಂತಂದರೆ, ತಕ್ಷಣ ಯಾವ್ದಾದ್ರು ಒಂದು PLD ಬ್ಯಾಂಕಲ್ಲೋ ಇಡ್ಬೋದು, ಯಾವುದೋ ಕೃಷಿ ಚಟುವಟಿಕೆಗೆ ಬಳಸ್ಬೋದು, ತಿರ್ಗಾ ಬೆಳೆ ಬಂದಾಗ ಅದನ್ನು ಬಿಡಿಸ್ಕೋಬೋದು. ಇಂಥ ಒಂದು ಪದ್ಧತಿನೇ, ಒಂದು ಸಾಂಪ್ರದಾಯಿಕ ಪದ್ಧತಿನೇ ಬಂದ್ಬಿಟ್ಟಿದೆ ನಮ್ಮಲ್ಲಿ. ಹಾಗಾಗಿ ಪ್ರತಿಯೊಂದು ನಾವು ದೀಪಾವಳಿ ಬರ್ತಿದ್ರು ಚಿನ್ನದ ಪೂಜೆ ಮಾಡ್ತೀವಿ, ಅಕ್ಷಯ ತೃತೀಯ ಬಂದ್ರು ಚಿನ್ನದ ಪೂಜೆ ಮಾಡ್ತೀವಿ, ಯುಗಾದಿ ಬಂದ್ರು ಚಿನ್ನದ ಪೂಜೆ ಮಾಡ್ತೀವಿ. ಸೊ ಹಂಗಾಗಿ ಅಲ್ಲ, ಏನೇ ಆಗ್ಲಿ ಲಕ್ಷಾಂತರ ರೂಪಾಯಿ ಗಡಿ ದಾಟಿದ್ರು ಕೂಡ ಚಿನ್ನ ಕೊಂಡುಕೊಳ್ಳುವವರ ಸಂಖ್ಯೆ ಮಾತ್ರ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ, 10 ರಿಂದ 15 ಶಾಪ್ಗಳು ಪ್ರತಿದಿನ ಆಗೋದಿಲ್ಲ.